ಶಾಸಕ ಮುನಿರತ್ನ ಬೆಂಬಲಿಗರಿಂದ ಭಾರಿ ಹೈಟ್ ಡ್ರಾಮಾ ನಡೀತಾ ಇದೆ. ವೈಯಾಲಿಕಾವಲ್ ಠಾಣೆ ಎದುರು ಕೂಗಾಟ, ಚೀರಾಟ. ಪೊಲೀಸ್ ಠಾಣೆ ಎದುರು ಮುನಿರತ್ನ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಪರ ಜೈಕಾರ ಕೂಗ್ತಾ ಇದ್ದಾರೆ ಅವರ ಬೆಂಬಲಿಗರು. ಮುನಿರತ್ನ ನಮ್ಮ ನಾಯಕ, ನಮಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ನಾಯಕ ಮುನಿರತ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಚುನಾವಣೆ ಗೆಲ್ಲಲಾಗದೆ ಜಾತಿ ರಾಜಕಾರಣ ಮಾಡಿದ್ದಾರೆ. ಮುನಿರತ್ನ ಪರ ಬೆಂಬಲಿಗರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೈಯಾಲಿಕಾವಲ್ ಠಾಣೆಯಲ್ಲಿ ಮುನಿರತ್ನ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಮುನಿರತ್ನ. ಕೋಲಾರದಿಂದ ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲಾಗ್ತಾ ಇದೆ. ಈಗ ಮುನಿರತ್ನರನ್ನ ಠಾಣೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಠಾಣೆಯ ಮುಂದೆ ಮುನಿರತ್ನ ಅವರ ಬೆಂಬಲಿಗರು ಜಮಾಯಿಸಿಬಿಟ್ಟಿದ್ದಾರೆ. ಶಾಸಕ ಮುನಿರತ್ನ ಬಂಧನ ಖಂಡಿಸಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿ ಬೆಂಬಲಿಗರು ತಳ್ಳಾಟ, ನೂಕಾಟ, ಚೀರಾಟ, ಹಾರಾಟ ಎಲ್ಲವನ್ನೂ ನಡೆಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ವೈಯಾಲಿಕಾವಲ್ ಠಾಣೆಯ ಎದುರು ನೋಡಿ ಯಾವ ರೀತಿಯಾಗಿ ಜನ ಜಮಾವಣೆಗೊಂಡಿದ್ದಾರೆ ಅಂತ ಹೇಳಿ. ಪೊಲೀಸ್ ಠಾಣೆಯ ಎದುರು ಮುನಿರತ್ನ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಮುನಿರತ್ನ ಪರ ಜೈಕಾರವನ್ನ ಕೂಗ್ತಾ ಇದ್ದಾರೆ ಬೆಂಬಲಿಗರು. ಮುನಿರತ್ನ ನಮ್ಮ ನಾಯಕ, ನಮಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ನಾಯಕ ಮುನಿರತ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಚುನಾವಣೆ ಗೆಲ್ಲಲಾಗದೆ ಜಾತಿ ರಾಜಕಾರಣ ಮಾಡಿದ್ದಾರೆ ಇವರು. ಮುನಿರತ್ನ ಪರ ಬೆಂಬಲಿಗರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೈಯಾಲಿಕಾವಲ್ ಠಾಣೆಗೆ ಮುನಿರತ್ನ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಜಾತಿ ನಿಂದನೆ ಕೇಸ್ನಲ್ಲಿ ಸಿನಿಮೆಯ ರೀತಿಯಲ್ಲಿ ಹೋಗಿ ಎಸ್ಕೇಪ್ ಆಗಿದ್ದಂತ ಮುನಿರತ್ನ ಅವರನ್ನ ಕರ್ಕೊಂಡು ಬರಲಾಗಿದೆ. ಮುನಿರತ್ನ ಅವರನ್ನ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಪೊಲೀಸರು. ಈಗಾಗಲೇ ಠಾಣೆಯ ಮುಂದೆ ಮುನಿರತ್ನ ಬೆಂಬಲಿಗರು ಜಮಾಯಿಸಿದ್ದಾರೆ. ಅದಾದ ನಂತರ ಅಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಚೀರಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನೂಕುನುಗ್ಗಲು ಕೂಡ ಉಂಟಾಗ್ತಾ ಇದೆ.